ಇದು ಓಪನ್ ಮಾಡಿದ್ದು ಯಾವಾಗ ಸರ್ ಇದು? ಇದು ಈ ಕಾರ್ಡ್ ರೋಡ್ದು ಬೇಕ್ರಿ 2000 ಓಪನ್ ಆಗಿದೆ. 2000. ಓಕೆ. ಮೇನ್ ಬ್ರಾಂಚ್ ಅಲ್ಲಿ ಮೇನ್ ಬೇಕ್ರಿ ESI ಹತ್ರ ನಮ್ಮದು ಅದೇ 72 ಅದು. ಓಕೆ ಓಕೆ. ಇದು ಯಾರು ಓಪನ್ ಮಾಡಿದ್ಯಾರು ಸರ್ ಇದು? ನಿಮ್ಮ ಫಾದರ್. ಓಕೆ ಓಕೆ ಓಕೆ. ವಾರಿಯರ್ ಅನ್ನೋದು ಏನು ಸರ್ ಸರ್ನೇಮ್ ಅದು? ಓಕೆ 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 ಓಕೆ. ಇದೇನಾಗುತ್ತೆ, ಅವರು ಬೇಕರಿ ಲೈನ್ ಅಲ್ಲೇ ಇದ್ರು. 55 ಇಂದ 50s ಅಲ್ಲಿ ಶುರು ಮಾಡಿದ್ರು. ಸಣ್ಣದಾಗಿ ಸೈಕಲ್ ಅಲ್ಲಿ ಹಾಗೆ ಹೀಗೆ ಅಲ್ಲೇ ಈ ಚಿಲ್ಲರೆ ಅಂಗಡಿಗೆಲ್ಲ ಬಾಟಲ್ ಜೋಡಿಸ್ಕೊಡ್ತಾರಲ್ಲ ಶುರು ಮಾಡಿದ್ರು. ಆಮೇಲೆ 55 ಅಲ್ಲಿ ಗುಟ್ಟಳ್ಳಿಲಿ ಬೇಕರಿ ಶುರು ಮಾಡಿದ್ರು. ಆಮೇಲೆ 70ನೇ ಇಸ್ವಿಲಿ ನಮ್ಮ ರಾಜೇನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆಯಲ್ಲ SS ಏರಿಯಲ್ಲಿ ಅಲ್ಲೂ ಒಂದು ಶುರು ಮಾಡಿ 70ನೇ ಇಸ್ವಿಲಿ ಅದು ಕ್ಲೋಸ್ ಮಾಡಿದ್ರು. ತುಂಬಾ ಜೋರಾಗಿ ಮಾಡಿದ್ರು ಅದು. 18 ಬ್ರಾಂಚು ವಾರಿಯರ್ ಬೇಕರಿಗೆ. ಆಮೇಲೆ 18 ಬ್ರಾಂಚು ಹೋಲ್ಸೇಲ್ ಎಲ್ಲ ಕೊಡ್ತಾ ಇದ್ವಿ. 3 ಅವರು 3 ಶಿಫ್ಟ್ ಬೇಕರಿ. ಇದೇನಂದ್ರೆ ನಮ್ಗೆ 55 ಅಲ್ಲಿ ಅಲ್ಲಿ ಗುಟ್ಟಳ್ಳಿಯಲ್ಲಿ ಫಸ್ಟ್ ಶುರು ಮಾಡ್ತಾರೆ. ಇದು ನಾನು ನಮ್ಮ ತಂದೆಯವರು ಆಗ 66 ಅಲ್ಲಿ. ಆಮೇಲೆ ಇದು ನಮ್ಮ ಈಗ ನಾನು ಇಂಡಸ್ಟ್ರಿಯಲ್ ಎಸ್ಟೇಟ್ ಹೇಳಿದ್ನಲ್ಲ ಆ ಬೇಕರಿಗೆ ಅಲ್ಲಿ ಒಂದು ಬೇಕರಿ ಇತ್ತು. ಸೊ ಟೋಟಲ್ 18 ಬೇಕರಿ ಈ ತರ ಅಂಗಡಿ ಅಷ್ಟೇ. ಆಗೆಲ್ಲ ಬಿಸ್ಕೆಟ್ ಪಾರ್ಲೆ ಬಿಸ್ಕೆಟ್ ಆ ತರ ಇದ್ರು. ರಸ್ಕೋ ಅಥವಾ ಸಣ್ಣ ಸಣ್ಣ ಬಿಸ್ಕೆಟ್ಗಳು 1 ಪೈಸಾ ಬಿಸ್ಕೆಟ್ ಬರ್ತದೆ, TPC ಅಂತ ಹೇಳ್ತಾರೆ. ಅಷ್ಟೇ ಜನಕ್ಕೆ ಅಷ್ಟೇ ಇತ್ತು ಅವಾಗ. ಈಗ ಎಷ್ಟು ವೆರೈಟೀಸ್ ಇದ್ರು ಸಾಲದು ಜನಕ್ಕೆ. ಆಗೆಲ್ಲ ಸುಮ್ಮನೆ ಆಸೆಗೇನೋ ತಿಂತಾ ಇದ್ರು ಅಷ್ಟೇ. ಹೌದೌದು. ಈಗಲೇ 1/4 kg ಎಲ್ಲ ಹೌದೌದೌದು. ಈಗ ಅಷ್ಟೇ. 100 ಗ್ರಾಮ್ 50 ಗ್ರಾಮ್ ಬಿಸ್ಕೆಟ್. ಅದಕ್ಕೆ ಹಾಸ್ಪಿಟಲ್ಗಳು ಜಾಸ್ತಿ ಆಗ್ತಾರೆ ಈಗ. ಆಗ ಹಸುವಲ್ಲಿ ಜನ ಸಾಯ್ತಾ ಇದ್ರು. ಹೌದೌದು. ಈಗ ಜಾಸ್ತಿ ತಿನ್ ಸಾಯ್ತಾರೆ ಕಾಯಿಲೆ ಬಂದು. ಕಾಲ ಹಂಗಿತ್ತು, ಈ ಕಾಲ ಹಿಂಗಿದೆ. ಕಾಲಕ್ಕೆ ತಕ್ಕಾಗಿ ಕರೆಕ್ಟ್. ಅವಾಗ ಈ ಆಕ್ಚುಲಿ ಈ ಬೇಕರಿ ಪ್ರಾಡಕ್ಟ್ ಅಮೇರಿಕನ್ ಬೇಕರಿ ಇಂಡಸ್ಟ್ರಿ ಅವರು ಯಾರೋ ವೀಟ್ ಅಸೋಸಿಯೇಷನ್ ಅವರು ಗೋಧಿ ತಂದ್ರು. ಯಾಕಂದ್ರೆ ಈ ಎಲ್ಲರೂ ಅಕ್ಕಿ ಶಾರ್ಟೇಜ್ ಆಗ್ತಾ ಇತ್ತು. ಸರಿ ಬೇರೆ ಅದು ಇದು ತಿನ್ಲಿ ಅಂದ್ಬಿಟ್ಟು ಈ ಬೇಕರಿ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್, ನಾನಲ್ಲಿ JP ಪಾಲಿಟೆಕ್ನಿಕ್ ಹತ್ರ ಅಲ್ಲೊಂದು ಕಾಲೇಜ್ ಇದೆ. ಅಲ್ಲಿ 1 ವರ್ಷ ಕೋರ್ಸ್ ಮಾಡಿದ್ದೆ. ಇದು ಬೇಕರಿ ಕೋರ್ಸ್ ಮಾಡಿದ್ದೀರಾ? ರೈಟ್. ಆಗ ಅಲ್ಲೇ ಗೊತ್ತಾಗಿದೆ ಈ ತರ ಅಮೇರಿಕನ್ ವೀಟ್ ಅಸೋಸಿಯೇಷನ್ ಜನಕ್ಕೆ ಇನ್ನು ಏನಾದ್ರು ತಿನ್ನಕ್ಕೆ ಹೆಂಗಾರ ಹೊಟ್ಟೆ ತುಂಬಿಸ್ಬೇಕು ಅಂತ ಅವಾಗ ಆ ಕಾಲ ಹಂಗಿತ್ತಲ್ಲ. ಅವಾಗ ಗೋಧಿ ತರ್ತಿದ್ರು. ಅವಾಗ ಮೈದಾ ಬಂತು. ಈಗ ಗೋಧಿ ಮತ್ತೆ ಮೈದಾ ಎರಡರಲ್ಲೂ ಮಾಡ್ತಿರಲ್ಲ ಸರ್? ಹೌದು. ಗೋಧಿ ಅಂದ್ರೆ ಏನಂದ್ರೆ ಗೋಧಿಲಿ ಒಂದು ಭಾಗ ಒಳಗಿರೋ ಭಾಗ ಮಾತ್ರ ಮೈದಾ ಅಷ್ಟೇ. ಇನ್ನೆಲ್ಲ ಮೇನ್ ಗೋಧಿನೇ. ಎಲ್ಲ ಈಗ ಅದಕ್ಕೆ ಈಗ ಒಟ್ಟಿರೋದು ಇರ್ಲಿ ಅಂದ್ಬಿಟ್ಟು ಜನ ವೀಟ್ ಬ್ರೆಡ್ ತಿಂತಾ ಇದ್ದಾರೆ. ಅದು ತಿನ್ಬೋದು ಅಂತ. ಆಗ ಒಂದ್ ಕಾಲದಲ್ಲಿ ಮೈದಾ ಬ್ರೆಡ್ ತಿಂತಾ ಇದ್ರು, ಏನು ಆಗ್ತಾ ತಿಂತಾ ಇದ್ರು. ಫಾದರ್ ಹೇಳ್ತಾ ಇದ್ರು, ಈ ಗುಟ್ಟಣಿ ಈಗ ಹೇಳಿದ್ರಲ್ಲ ಅಲ್ಲಿ ಜನ ಒಂದು ಅರ್ಧ ಪೌಂಡ್ ಬ್ರೆಡ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ನೀರ್ ಬರ್ತಾ ಇತ್ತಂತೆ, ಜಡ್ಕಾಸ್ಟ್ ಅಂತ. ಅದನ್ನ ಹಾಕಿ ನೀರ್ ಹಾಕ್ಬಿಟ್ಟು ತಿನ್ಬಿಟ್ಟು ಹೊಟ್ಟೆ ತುಂಬ. ನಮ್ಮ ಬ್ರೆಡ್ ಎಲ್ಲ ಈಗ ಬಟರ್ ಹಾಕಿ ತಿಂತೀವಿ, ಏನೇನೋ ತಿಂತೀವಿ. ಆಗ ಫಸ್ಟ್ ನಾನು ಇದು ನೋಡಿದೆ ಅಂದ್ರೆ 72 ಇಲ್ಲಿ ಬಂದಾಗ ESI ಹಾಸ್ಪಿಟಲ್ ಅಲ್ಲಿ ಅವ್ರು ಕೇಳ್ತಾ ಇದ್ರು, ನೀವು ಬ್ರೆಡ್ ಕೊಡ್ತೀರಾ ಅಂತ. ನಾವು ಇಲ್ಲ, ಅವಾಗ ಮಾಡಲ್ ಬ್ರೆಡ್ ಕೊನೆಗೆ ಅವ್ರು ಕೊಡ್ತಾ ಇದ್ರು. ಒಬ್ಬರು ಒಂದು ಪೇಷಂಟ್ಗೆ ಒಂದು ಅರ್ಧ ಪೌಂಡ್ ಬ್ರೆಡ್, 3 ಸ್ಲೈಸ್ ಬ್ರೆಡ್, ಒಂದು ಬಾಳೆಹಣ್ಣು, ಒಂದ್ ಲೋಟ ಹಾಲು. ಆಗ ಹಂಗಿತ್ತು ಬ್ರೆಡ್ ಅಂತ ಹೇಳ್ತಾ ಇದ್ರು. ಈಗ ರಾಗಿದೇನು ಮಾಡಲ್ಲ ಅಲ್ಲ ಸರ್? ರಾಗಿದೀರಾ? ಬಿಸ್ಕೆಟ್ ಒಂದು ಮಾಡ್ತಾ ಇದೀವಿ. ಶುಗರ್ ನವರು ಅದೇ ಕೇಳ್ತಾ ಇದಾರೆ, ಒಂದು ಖಾರ ವೆರೈಟಿ ಮಾಡಿ. ಖಾರ ವೆರೈಟಿ ಡಾಲ್ಡಾ ಮಾಡ್ತಾ ಇದ್ರೆ ಚೆನ್ನಾಗಿ ಈಗ ಜನಕ್ಕೆ ಅಷ್ಟು ಇಷ್ಟ ಇಲ್ಲ ನೋಡಿ, ಡಾಲ್ಡಾ ಬೇಡ ಅಂತ. ಅದು ಫಾರ್ಮುಲಾ ಸೆಟ್ ಆಗಿಲ್ಲ, ರೆಡಿ ಮಾಡಬೇಕು. ಸ್ವೀಟ್ ಅಲ್ಲಿ ಮಾಡ್ತಾ ಇದೀವಿ ರಾಗಿ ಬಿಸ್ಕೆಟ್, ತುಂಬಾ ಚೆನ್ನಾಗಿದೆ ಅದು. ಏನದು ರಾಗಿ, ಆಮೇಲೆ ಇದು ಬೆಲ್ಲ ಮತ್ತೆ ತುಪ್ಪ ಹಾಕಿ ಮಾಡ್ತೀವಿ. ಅದಕ್ಕೆ ಜೋಳದ ಪುಡಿ ಒಂದು ಹಾಕ್ತೀವಿ, 20%. ಮೈದಾ ಬಂದು 100% ರಾಗಿನ ಹಾಕ್ತಾ ಇರಲಿಲ್ಲ, 20% ಜೋಳ. Get on my head.
ವಿಶ್ವನಾಥ ರಾವ್ ಅಂತ ಹೆಸರು. ಓಕೆ. ಇದು ವಾರಿಯರ್ ಬೇಕ್ರಿ. ತುಂಬಾ ಸಿಸ್ಟಮ್ ಆಗಿ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡ್ತಾರೆ. ಸುಮಾರು ಒಂದು 25 ವರ್ಷ ನಾನು ಇಲ್ಲಿ ಬೇಕರಿ ಐಟಮ್ಸ್ ತಗೊತಾ ಇದ್ದೀನಿ. ಮನೆ ಇಲ್ಲೇ ಇತ್ತು, ಮನೆ ಚೇಂಜ್ ಆದ್ರೂ ಇಲ್ಲೇ ಬಂದು ತಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ, ರೇಟು ರೀಸನಬಲ್ ಆಗಿದೆ. ನಿಮ್ಗೆ ಏನ್ ಇಷ್ಟ ಸರ್ ಇಲ್ಲಿ? ಇಲ್ಲಿ ನಂದು ವೀಟ್ ಬನ್ನು, ನಾವು ಇಲ್ಲಿ ಸೀನಿಯರ್ ಸಿಟಿಸನ್ ಅಲ್ವಾ, ವೀಟ್ ಬನ್ನು, ವೀಟ್ ಬ್ರೆಡ್, ಸ್ವೀಟ್ ಅಂಡ್ ಸಾಲ್ಟ್, ಬಿಸ್ಕೆಟ್ಸ್ ಈ ತರ ತಗೊತಾ ಇದ್ದೀನಿ. ಎಲ್ಲ ಬಂದು ತಗೋಬಹುದು ಅಲ್ವಾ ಆರಾಮಾಗಿ? ಎಲ್ಲ ಬಂದು ತಗೋಬಹುದು ಆರಾಮಾಗಿ? ಎಲ್ಲ ಬಂದು ತಗೋಬಹುದು. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಕ್ಲೀನ್ಲಿನೆಸ್ ಸೀನಿಯರ್ ಸಿಟಿಸನ್ಗೆ ಒಂದು ಸೀನಿಯಾರಿಟಿ ಕೊಡ್ತಾರೆ. ಟೇಸ್ಟ್ಫುಲ್ ಆಗಿದೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಉಷಾ ಅಂತ. ವಿ ಆರ್ ಬೇಸಿಕಲಿ ಫ್ರಮ್ ಜರ್ಮನಿ. ಇಲ್ಲಿ ಸ್ಪೆಸಿಫಿಕಲಿ ವಾರಿಯರ್ ಬೇಕ್ರಿ ಮೈ ಹಸ್ಬೆಂಡ್ ಚೈಲ್ಡ್ಹುಡ್ಡಿಂದ ಬರ್ತಾ ಇದ್ರು. ಸೊ ದಟ್ಸ್ ವೈ ಹಿ ಜಸ್ಟ್ ಬ್ರಾಟ್ ಮಿ ಹಿಯರ್ ಟು ಟೇಸ್ಟ್ ಇಟ್. ಆ್ಯಂಡ್ ಆಲ್ರೆಡಿ ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಆಲ್ರೆಡಿ ಟೇಸ್ಟ್ ಮಾಡಿದೆ. ಇಟ್ ಇಸ್ ವೆರಿ ಗುಡ್. ಸೊ ದಟ್ ಇಸ್ ವೈ ದಿಸ್ ಇಸ್ ಅವರ್ ಆಲ್ವೇಸ್ ಗೋ ಟು ಸ್ಪಾಟ್ ಫಾರ್ ಎನಿ ಬೇಕ್ರಿ ಐಟಮ್ಸ್. ಥ್ಯಾಂಕ್ ಯು. ನಮ್ಮ ಹೆಸರು ಕಾರ್ತಿಕ್ ಅಂತ. ಸೊ ನಾನು 15-20 ಇಯರ್ಸಿಂದ ಇಲ್ಲಿ ಬರ್ತಾ ಇದ್ದೀನಿ ವಾರಿಯರ್ ಬೇಕ್ರಿಗೆ. ಕ್ವಾಲಿಟಿ ಮಾತ್ರ A1, ಪ್ಯೂರ್ ವೆಜ್ಜು, ಎಲ್ಲ ಟೇಸ್ಟು ತುಂಬ ಚೆನ್ನಾಗಿದೆ. ಎವ್ರಿ ಮಂತ್ ಐ ಮೇಕ್ ಬಿಲ್ ಅರೌಂಡ್ 5,000 to 7,000 rupees ಆ್ಯಂಡ್ ಎವ್ರಿ ವೀಕೆಂಡ್ ಐ ಕಮ್ ಹಿಯರ್. ತುಂಬ ಚೆನ್ನಾಗಿದೆ, ತುಂಬಾ ನೀಟ್ ಆ್ಯಂಡ್ ಕ್ಲೀನು, ತುಂಬ ಹೈಜಿನಿಕ್ ಆಗಿದೆ. ಮತ್ತು ಎವ್ರಿ ಒನ್ ಶುಡ್ ವಿಸಿಟ್ ಹಿಯರ್. ತುಂಬ ಚೆನ್ನಾಗಿದೆ. ಯಾವಾಗಲೂ ನೋಡಿದ್ರೆ ತುಂಬ ರಶ್ಶು. ಟ್ಯೂಸ್ಡೇ ಮಾತ್ರ ರಜೆ ಇರುತ್ತೆ. ಮಂಡೇ ಟು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಎಲ್ಲ ಓಪನ್. ಟ್ಯೂಸ್ಡೇ ಮಾತ್ರ ಒನ್ ರಜೆ ಇರುತ್ತೆ ಮೇಡಮ್. ತುಂಬ ಚೆನ್ನಾಗಿದೆ ಜಾಗ. ಬ್ರಷ್ ಅಂದ್ಬಿಟ್ಟು ಬರ್ತಾ ಇತ್ತು. ಓಕೆ. ಅದ್ರಲ್ಲಿ ಡೈ ಕಂಟೆಂಟ್ ಇತ್ತು. ಓಕೆ. 4% ಏನೋ ಇತ್ತು. ಓಕೆ. ಸೊ ಅದಕ್ಕೆ 4%, 3% ನಮ್ಗೆ ಗೊತ್ತಿಲ್ಲ ಟೆಕ್ನಿಕಲಿ. ಬಟ್ ಇಟ್ ಇದೆ ಡೈ ಕಂಟೆಂಟ್ ಕಲರ್. ಓಕೆ. ಇದೇ ಕಲರ್ ಹಾಕೋದಲ್ಲ? ಈಗ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಓಕೆ. ಸೊ ಇದೇನಂದ್ರೆ ಇದೆಲ್ಲ ನ್ಯಾಚುರಲ್ ಕಲರ್ಸ್. ಯಾಕೆಂದ್ರೆ ತರಕಾರಿಗಳು ಓಕೆ. ಆಕ್ಚುಲಿ ಗ್ರೀನ್ ಇದೆಲ್ಲ ಸ್ವಲ್ಪ ಖಾರ ಇರ್ತದೆ. ಅದು ಹಸಿ ಮೆಣಸಿನಕಾಯಿಂದ ಕಲರ್. ಓಕೆ ಓಕೆ ಓಕೆ. ಹಾಂ ಹಾಂ. ಸೊ ಅದು ಹೇಗೆ ಟೆಕ್ನಿಕಲಿ ನಮ್ಗೆ ಗೊತ್ತಿಲ್ಲ. ಇದನ್ನೇ ಹಾಕಿ ಮಾಡ್ತಾರೆ. ಓಕೆ. FSI ಸರ್ಟಿಫಿಕೇಟ್ ಬರೋ ಕೊಡ್ತಾರೆ ನಮಗೆ. ಓಕೆ. ಸೊ ಇದು ನ್ಯಾಚುರಲ್ ಕಲರ್ಸ್. ಓಕೆ ಓಕೆ.